ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೋಯಿತು. ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇನ್ನು 15 ದಿವಸ, ಹೆಚ್ಚಾಗಿ ಒಂದು 15 ದಿವಸ. ಊರ ಕಡೆಯಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಮಗೆ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 15-20 ದಿವಸ ಬೇಕಾಗ್ಬೋದು ನಮ್ಮ ಹೈದ್ರಾಬಾದಲ್ಲಿ. ಈಗ ಮಳೆಗಾಲ ಬಂದ ತಕ್ಷಣ ನಮ್ಮ ಗಾರ್ಡನರ್ಸಿಗೆಲ್ಲ ತಲೆಗೆ ಹೋಗೋದೇನು, ಯಾವ ಹೊಸ ಬೀಜ ಹಾಕ್ಕೊಳ್ಬೇಕು, ಯಾವ ಥರ ಗಿಡ ಬೆಳೆಸ್ಕೊಳ್ಬೇಕು, ಇದ್ದ ಗಿಡನ ಹೇಗೆ ಕಾಪಾಡ್ಕೊಳ್ಬೇಕು, ಹೊಸ ತರಕಾರಿ ಯಾವ್ದು ಹಾಕ್ಕೊಳ್ಬೇಕು, ಬೀಜ ಎಲ್ಲಿ ಸಿಗುತ್ತೆ, ಇಂಥದ್ದೆಲ್ಲ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಈಗ ಬೀಜ ಹಾಕ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಬೀಜ ಒಂದೇ ಬಗ್ಗೆ ಅಲ್ಲ, ಇದರಲ್ಲಿ ನಾನು ಕೋಕೋಪೀಟ್ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಈ ಕೋಕೋಪೀಟನ್ನು ಹೇಗೆ ಶುದ್ಧಿ ಮಾಡಬೇಕು ಮನೇಲಿ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನಾನು ವೀಡಿಯೋ ನೋಡಿದರೆ ಎಲ್ಲ ವಿಷಯನೂ ನಿಮ್ಗೆ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕೋಕೋಪೀಟ್ ಅಂದರೆ ಇನ್ನೇನಿಲ್ಲ, ತೆಂಗಿನ ನಾರಿಂದ ಮಾಡಿರುವ ಒಂದು ತ್ಯಾಜ್ಯ ವಸ್ತು. ಇದು ತೆಂಗಿನ ನಾರು ಎಲ್ಲ ಹಾಸಿಗೆಯಲ್ಲಿ ಬಳಸ್ತಾರೆ, ಹಾಗೆ ಹಗ್ಗ ಮಾಡೋಕ್ಕೆ ಬಳಸ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆವಾಗ ಆ ಪುಡಿ ಉದುರಿರುತ್ತಲ್ಲ, ಅದು ಬಲ್ಕ್ ಅಮೌಂಟಲ್ಲಿದ್ದಾಗ ಅದೇನು ಮಾಡ್ತಾರೆ, ಕಂಪ್ರೆಸ್ ಮಾಡಿಬಿಟ್ಟು ಈ ಥರ ಇಟ್ಟಿಗೆ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಇದನ್ನು ನಾವು ತಂದ್ಕೊಳ್ಳೋಕೆ ಈಸಿ. ಹಾಗೆ ನೀರು ಹಾಕಿ ಸಾಕು, ಅದು ಉಬ್ಬಿಬಿಟ್ಟು ಜಾಸ್ತಿ ಆಗುತ್ತೆ. ಈಗ ಒಂದು 5 kg ಬ್ರಿಕ್ಕಿದ್ದು ನೀವು ನೋಡ್ತಾ ಇರೋದು, ಈ 5 kg ನಾವು ನೀರು ಹಾಕಿದವಾಗ 25 kgs ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಒಂದು 5 ಪಟ್ಟು ಜಾಸ್ತಿ ಆಗುತ್ತೆ. ಅಷ್ಟು ಅದಕ್ಕೆ ನೀರನ್ನು ಹಿಡಿದಿಟ್ಕೊಳ್ಳೋ ಗುಣ ಇದಕ್ಕೆ ಕೋಕೋಪೀಟಿಗೆ. ಇದೇ ನಮಗೆ ಒಂದು ಪ್ರಾಬ್ಲಮ್ ಕೂಡ ತರುತ್ತೆ. ಅದನ್ನು ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕೋಕೋಪೀಟ್ ತಂದಾಯಿತು, ನೀರಲ್ಲಿ ಹಾಕಿದ್ದೀವಿ. ಈಗ ಮುಂದೇನು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಹೀಗೆ ನಾವು ಗಿಡ ನೆಡ್ಬೋದಾ? ಖಂಡಿತವಾಗ್ಲೂ ಹೀಗೆ ನೆಡಕ್ಕೆ ಹೋಗಬೇಡಿ. ಯಾಕೆ ಅಂತೇಳಿದರೆ, ಒಂದೊಂದು ಸರ್ತಿ ಈ ಬ್ರಿಕ್ ಮಾಡೋರು ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ, ಇಲ್ಲಾಂದರೆ ಉಪ್ಪು ನೀರು ಹಾಕಿರ್ತಾರೆ. ಈ ಕೇರಳ ಕಡೆ ಈ ಕಡೆ ಎಲ್ಲ ಜಾಸ್ತಿ ಕೋಕೋಪೀಟನ್ನು ಮಾಡ್ತಿರ್ತಾರೆ. ಅಲ್ಲಿ ಅವರಿಗೆ ಅವೈಲೇಬಲ್ ಜಾಸ್ತಿ ಇರೋದು ಉಪ್ಪು ನೀರು, ಸಮುದ್ರ ನೀರೇ ಯೂಸ್ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಗಿಡಗಳೆಲ್ಲ ಸರಿಯಾಗಿ ಬೆಳವಣಿಗೆ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ಶುದ್ಧಿ ಮಾಡಬೇಕು. ಹೇಗೆ ಮನೆಯಲ್ಲೇ ಶುದ್ಧಿ ಮಾಡೋದು? ಈಗ ಕೋಕೋಪೀಟನ್ನು ನಾನೀಗ ನೀರು ಹಾಕ್ತಿದ್ದೀನಲ್ಲ, ಇದನ್ನು ಇನ್ನೂ ಜಾಸ್ತಿ ತುಂಬ ಒಂದು ಬಕೆಟ್ ತುಂಬ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಕೋಕೋಪೀಟ್ ಹಾಕಿ ಚೆನ್ನಾಗಿ ತೊಳಿಬೇಕು. ನಾವು ಅಕ್ಕಿ ತೊಳಿತೀವಿ ನೋಡಿ, ಆ ಥರ 2-3 ಸರ್ತಿ ತೊಳೆದ್ಬಿಟ್ಟು ಅದನ್ನು ಹಿಂಡಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು 2-3 ದಿವಸ ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ. ಅದನ್ನು ನಾವು ಚೀಲದಲ್ಲಿ ತುಂಬಿಟ್ಕೊಂಡ್ರೆ ವರ್ಷ ಇಡೀ ನಾವು ಅದನ್ನ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಮಾಡಿದರೆ ಏನಾಗುತ್ತೆ ಅನ್ನೋದು ಕೂಡ ನಿಮಗೆ ಪ್ರಾಬ್ಲಮ್ ಏನು ಅಂತ ಕೂಡ ಹೇಳ್ಕೊಟ್ಟೆ. ಇವಾಗ ಈಗ ಗೊತ್ತಾಯ್ತು ಎರಡರದ್ದು ಡಿಫ್ರೆನ್ಸ್ ಏನು ಅಂತ. ಅಂದರೆ ಇದು ನಮಗೆ ಚೆನ್ನಾಗಿ ಯೂಸ್ ಆಗಬೇಕಿದ್ರೆ ತೊಳೆದು ಒಣಸ್ಕೊಳ್ಬೇಕು. ಈ ತೊಳೆದು ಒಣಸಿಟ್ಕೊಳ್ಳೋಂಥ ಓನ್ಲಿ ಗಿಡಕ್ಕೆ ಅಂತ ಖಂಡಿತವಾಗ್ಲೂ ಇಲ್ಲ. ಇದರಿಂದ ಗೊಬ್ಬರ ಕೂಡ ನಾವು ತಯಾರು ಮಾಡ್ಬೋದು. ಹೇಗೆ ಅಂತೇಳಿದರೆ, ಈಗ ಸಿಟಿಲಿದ್ದವರಿಗೆ ಒಣಗಿದ ಎಲೆಗಳೆಲ್ಲ ಸಿಕ್ಕಲ್ಲ ಈ ನಮ್ಮ ಕಿಚನ್ ಕಾಂಪೋಸ್ಟ್ ಮಾಡೋಕ್ಕೆ. ಅಂಥವರು ಈ ಅಡುಗೆ ಮನೆ ತ್ಯಾಜ್ಯ ವಸ್ತುಗಳ ಜೊತೆಗೆ ಈ ಕೋಕೋಪೀಟನ್ನು ಕೂಡ ಒಂದು 50% ಹಾಕಿ ಮಿಕ್ಸ್ ಮಾಡಿ ಒಂದು ಬಕೆಟಲ್ಲೋ ಒಂದು ಡಬ್ಬದಲ್ಲೋ ಅದರಲ್ಲೋ ಮಾಡಿದರೆ ಬೇಗ ನಿಮಗೆ ಕಾಂಪೋಸ್ಟ್ ತಯಾರಾಗುತ್ತೆ. ಈಗ ಬೀಜ ಹಾಕೋಕ್ಕೆ ಹೇಗೆ ತಯಾರು ಮಾಡೋದು ನೋಡೋಣ. ಮಣ್ಣನ್ನು ಹೇಗೆ ರೆಡಿ ಮಾಡೋದು ಅಂತ. ಇದನ್ನು ಕೋಕೋಪೀಟಿಂದ ಒಂದು 100 ಪಟ್ಟು ಬೇಗ ಬೆಳೆಯುತ್ತೆ, ಅಂದರೆ ಮೊಳಕೆ ಬರುತ್ತೆ. ಈಗ ಕೆಂಪು ಮಣ್ಣಿದೆ ನೋಡಿ, ಇದರಲ್ಲಿ ನಾವು ಬೀಜ ಹಾಕಿದರೆ ಖಂಡಿತವಾಗ್ಲೂ ಅದು ಸರಿಯಾಗಿ ಮೊಳಕೆ ಬರೋಲ್ಲ. ಯಾಕಂತೇಳಿದರೆ ಆ ಮಣ್ಣು ನೀರು ಹಾಕಿದ ತಕ್ಷಣ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೆ ನಾವು ಕೋಕೋಪೀಟನ್ನು ಮಿಕ್ಸ್ ಮಾಡಬೇಕು. ಕೋಕೋಪೀಟನ್ನು ಹೇಗೆ ಮಿಕ್ಸ್ ಮಾಡೋದು ಅಂದರೆ, ಒಂದು 50% ಮಣ್ಣು ತೊಗೊಳ್ಳಿ. ಆ ಮಣ್ಣು ತೊಗೊಂಡ ಮೇಲೆ ಅದರಲ್ಲಿ ಕಲ್ಲು ಗಿಲ್ಲು ಏನಾದ್ರು ಇದ್ದರೆ ತೆಗೆದುಬಿಡಿ. ಒಂದು ಸ್ವಲ್ಪ ಗಟ್ಟಿಯಾಗಿದ್ದು ಕುಟ್ಟಿ ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ತೆಗೆದು ಬೇರೆ ಸಪ್ರೇಟಾಗಿ ಇಟ್ಕೊಂಬಿಡಿ. ಪಾಟ್ ಬುಡಕ್ಕೆ ಹಾಕೋಕ್ಕೆ ಅದು ತುಂಬ ಅನುಕೂಲವಾಗಿರುತ್ತೆ. ಈಗ ಒಂದು 50% ಕೆಂಪು ಮಣ್ಣು ತೊಗೊಂಡ್ವಲ್ಲ, ಕೆಂಪು ಮಣ್ಣು ಅಂತಿಲ್ಲ, ನಿಮ್ಮ ಮನೇಲಿ ಯಾವ ಮಣ್ಣಿದ್ರೂ ಅದು ತೊಗೊಳ್ಬೋದು. ಆಮೇಲೆ ಒಂದು 50% ಕೋಕೋಪೀಟ್, ಅಂದರೆ ನಾವು ಈಗಾಗಲೇ ತೊಳೆದು ಶುದ್ಧಿ ಮಾಡಿ ಅದನ್ನ ಒಣಗಿಸಿಟ್ಕೊಂಡಿರೋಂಥ ಕೋಕೋಪೀಟ್. ಇವೆರಡೇ ಹಾಕಿದರೂ ಕೂಡ ಸಾಕು, ನಾವು ಹಾಕಿದ ಬೀಜ ಬೇಗ ಮೊಳಕೆ ಬರುತ್ತೆ. ಇದು ಸಿಂಪಲ್, ಅದೊಂದು ಟೆಕ್ನಿಕ್ಕು. ಬೀಜದಲ್ಲಿ ಮೊಳಕೆ ಬೇಗ ಬರ್ಸ್ಬೇಕಿದ್ರೆ ಈ ಥರ ಇದು ಮಾಡ್ಬೋದು. ಹಾಗೆ ಕಟಿಂಗ್ಸಿಗೆ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಕೋಕೋಪೀಟ್ ಅನ್ನೋದು ಕಟಿಂಗ್ಸ್ ನೆಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಇವಾಗ ಇವೆರಡರಲ್ಲೇ ಮೊಳಕೆ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಇದು ಎರಡನ್ನೇ ಹಾಕಿದರೆ ಮೊಳಕೆಯೇನೋ ಬರುತ್ತೆ, ಆದರೆ ಗಿಡ ಚೆನ್ನಾಗಿ ಬೆಳೆಯಲ್ಲ. ನಾವೆಲ್ಲರೂ ಕೇಳೇ ಇರ್ತೀವಿ, ಬೆಳೆ ಸಿರಿ ಮೊಳಕೆಯಲ್ಲೇ ನೋಡು ಅಂತ. ಅಂದರೆ ಆ ಬೆಳೆ ಎಷ್ಟು ಬರುತ್ತೆ ಅಂತ ಮೊಳಕೆಯಲ್ಲೇ ನೋಡಬೇಕು ನಾವು. ಮೊಳಕೆ ಚೆನ್ನಾಗಿ ಬರಬೇಕಿದ್ರೆ ಇದಕ್ಕೆ ಏನಾದರೂ ಒಂದು ಪೋಷಣೆ ಇರುವಂಥದ್ದು ಕೊಡಬೇಕು. ಅದಕ್ಕೆ ವರ್ಮಿ ಕಾಂಪೋಸ್ಟ್ ಕೊಡ್ಬೋದು, ಇಲ್ಲಾಂದರೆ ಕೌಡಂಗ್ ಕಾಂಪೋಸ್ಟ್ ಹಾಕ್ಬೋದು, ಇಲ್ಲ ಅಂತೇಳಿದರೆ ಕಿಚನ್ ಕಾಂಪೋಸ್ಟ್ ಹಾಕ್ಬೋದು. ಹೀಗೆ ಯಾವುದಾದ್ರು ಒಂದು ಕಾಂಪೋಸ್ಟನ್ನು ಅದಕ್ಕೆ ಇನ್ನೊಂದು 30-40% ಅದಕ್ಕೆ ಮಿಕ್ಸ್ ಮಾಡಿಬಿಡಿ.
ಅರ್ಥ ಆಯ್ತಾ ನಿಮಗೆ? ಅಂದರೆ ಒಂದು ಪಾಲು ಮಣ್ಣು, ಒಂದು ಪಾಲು ಕೋಕೋಪೀಟ್ ತಗೊಂಡ್ವಲ್ಲ, ಇನ್ನೊಂದೆರಡು ಪಾಲು ಅದಕ್ಕೆ ನಾವು ಕಂಪೋಸ್ಟ್ನ ಸೇರಿಸಿದರೆ ಆವಾಗ ಇದು ಫಲವತ್ತಾದ ಮಣ್ಣು ರೆಡಿಯಾಗುತ್ತೆ. ಈ ಥರ ರೆಡಿಯಾಗಿದ್ದು ಯಾವುದೇ ಗಿಡಕ್ಕೆ ಕೂಡ ನಾವು ಹಾಕ್ಬೋದು. ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದವಾಗ ಇದನ್ನು ನಾವು ಯೂಸ್ ಮಾಡ್ಬೋದು. ಅಂದರೆ ಈಗ ಹೆಚ್ಚು ಪಕ್ಷ ಒಂದು 2-3 ತಿಂಗಳು ಬೆಳೆಯೋಕ್ಕೆ ಇದು ಸಾಕಾಗುತ್ತೆ. ಇದರಲ್ಲಿ ನಾವು ಯಾವುದಾದ್ರು ಬೀಜ ಹಾಕಿದರೆ ಆ ಬೀಜ 100 ಪಟ್ಟು ಸೂಪರಾಗಿ ಬೆಳೆಯುತ್ತೆ, 100% ರಿಸಲ್ಟ್ ಕೊಡುತ್ತೆ. ಆ ದೊಡ್ಡಕ್ಕಾದ್ರ ಮೇಲೆ ಕಾಯಿಗಳು ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಬೀಜ ಹಾಕ್ತಾನೆ ಒಳ್ಳೆ ಫಲವತ್ತಾದ ಮಣ್ಣಲ್ಲೇ ಆ ಬೀಜ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ತುಂಬ ಜನರು ಕೇಳ್ತಾ ಇರ್ತಾರೆ, ಅಕ್ಕ ನೀವು ಹೀಗೆ ಬೆಳೆಸೋಕ್ಕೆ ರೀಸನ್ ಏನು ಅಂತ. ಇದನ್ನೇ ನಾನು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ, ನನ್ನ ಸೀಕ್ರೆಟ್ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಈಗ ಕಂಪೋಸ್ಟ್ ಯಾವ ತೊಗೊಳ್ಬೇಕಂತ, ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇದೆ ಅಂದ್ಕೊಳ್ಳಿ, ವರ್ಮಿ ಕಂಪೋಸ್ಟ್ ಹಾಕಿ, ಇಲ್ಲಾಂದರೆ ಕಿಚನ್ ಕಂಪೋಸ್ಟ್ ಹಾಕಿ, ಯಾವುದಾದ್ರು ಒಂದು ಕಂಪೋಸ್ಟ್ ಹಾಕಿ. ಈಗ ನಮ್ಮ ಹತ್ರ ಕೋಕೋಪೀಟ್ ಇಲ್ಲಪ್ಪ, ಹಾಗಿದ್ರೆ ಏನು ಮಾಡಬೇಕು? ತುಂಬ ಜನರಿಗೆ ಅದು ಒಂದು ಕ್ವಶನ್ ಬರ್ಬೋದು. ಯಾಕಂದರೆ ಎಲ್ಲರಿಗೂ ಕೋಕೋಪೀಟು ಅವೈಲೇಬಲ್ಗೆ ಇರ್ಬೋದು, ಇಲ್ಲದೇ ಇರ್ಬೋದು. ಆವಾಗ ಏನು ಮಾಡ್ಬೋದು, ಮಣ್ಣಿಗೆ ಈ ಥರ ಕೌಡಂಗ್ ಕಂಪೋಸ್ಟಾರು ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ವರ್ಮಿ ಕಂಪೋಸ್ಟಾರು ಮಿಕ್ಸ್ ಮಾಡ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಮಣ್ಣಲ್ಲಿ ನೀರು ನಿಲ್ಲಾರ್ದೆ ಧಾರಾಳವಾಗಿ ಹೋಗ್ಬಿಡುತ್ತೆ. ಕೋಕೋಪೀಟ್ ಪ್ಲೇಸಲ್ಲಿ ಮರಳನ್ನು ಕೂಡ ಹಾಕ್ಬೋದು ನಾವು. ನಿಮ್ಮ ಏರಿಯಾದಲ್ಲಿ ಅಂದರೆ ನಿಮ್ಮೂರಲ್ಲಿ ಮರಳು ಸಿಕ್ಕಿದರೆ ಈ ಮರಳನ್ನು ಕೂಡ ನಾವು ಈ ಕೋಕೋಪೀಟ್ ಜಾಗದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಈ ಮರಳು ಹಾಕಿದಾಗ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಅಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇದ್ದರೆ ಮರಳನ್ನು ಅವಾಯ್ಡ್ ಮಾಡಿಬಿಡಿ. ಅಂಥವ್ರು ಕೋಕೋಪೀಟನ್ನೇ ಯೂಸ್ ಮಾಡಿ. ಈಗ ಮರಳಿಲ್ಲಪ್ಪ, ಇನ್ನೇನು ಮಾಡ್ಬೋದು? ಮರಳು ಇಲ್ದಿದ್ರೂ ಪರವಾಗಿಲ್ಲ. ಈಗ ನೋಡಿ, ಇದು ಕಟ್ಟಿಗೆ ಕೆಲಸ ಮಾಡ್ತಾರೆ ನೋಡಿ, ಅಂಥ ಕಡೆ ಎಲ್ಲ ಬಿದ್ದಿರುತ್ತೆ ಈ ಮರದ ಪುಡಿ ಅಂತ ಹೇಳ್ತೀವಿ ನೋಡಿ, ಅದು ಅಂದರೆ ವುಡ್ ಚಿಪ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ. ಇದನ್ನು ತಂದುಬಿಟ್ಟು ಒಂದು ವಾರ ನೆನೆಸಿಡಿ, ನೀರಲ್ಲಿ ನೆನೆಸಿಡಿ, ಆಮೇಲೆ ಹಿಂಡಿ ಒಣಸಿ ಒಂದು ಚೀಲದ ತುಂಬಿಸಿ ಇಟ್ಟರೆ ಒಂದು 15-20 ದಿವಸಕ್ಕೆ ಈ ಥರ ಒಂದು 25-30% ಅಷ್ಟು ಕಂಪೋಸ್ಟ್ ಆಗಿರುತ್ತದು. ಅಂದರೆ ಸ್ವಲ್ಪ ಕೊಳತಂಗೆ ಆಗುತ್ತೆ, ಆದರೆ ಏನು ವಾಸನೆ ಬರೋಲ್ಲ. ಕೊಳತಂಗೆ ಶಬ್ದ ಆ ಥರ ಇದ್ದರೂ ಕೂಡ ವಾಸನೆ ಏನು ಬರೋಲ್ಲ. ಅದನ್ನು ಕೂಡ ಈ ಮಣ್ಣಿನ ಮಿಶ್ರಣಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಸರಿ ಅಪ್ಪ, ಅದೂ ಇಲ್ಲ, ಏನು ಮಾಡೋಣ ಅಂತೇಳಿದರೆ, ಈಗ ನಿಮ್ಮ ಮನೇಲೆ ಸೈಡಲ್ಲಿ ದೊಡ್ಡ ದೊಡ್ಡ ಮರ ಇದ್ದರೆ ಒಣಗಿದ ಎಲೆಗಳು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಒಂದು ಚೀಲದಲ್ಲಿ, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕಟ್ಟಿ ಇಟ್ಟರೆ ಒಂದು 2 ತಿಂಗಳಿಗೆ ಈ ಥರ ನಮಗೆ ಕಂಪೋಸ್ಟ್ ಥರ ರೆಡಿ ಆಗುತ್ತೆ. ಇದನ್ನು ಕೂಡ ನಾವು ಕೋಕೋಪೀಟ್ ಬದಲಿಗೆ, ಮರಳಿನ ಬದಲಿಗೆ, ವುಡ್ ಚಿಪ್ಸ್ ಬದಲಿಗೆ ಯೂಸ್ ಮಾಡ್ಬೋದು. ಎಲ್ಲ ಗಿಡಕ್ಕೂ ಕೂಡ ಇದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಒಂದು ಮರ ಅನ್ನೋದು ಎಲ್ಲೆಲ್ಲಿಗೋ ಬೇರು ಹೋಗಿಬಿಟ್ಟು ಆ ಮಣ್ಣಲ್ಲಿರೋ ಎಲ್ಲ ಫಲವತ್ತತೆಯನ್ನು ತಗೊಂಡು ಎಲೆ ಕೊಟ್ಟಿರುತ್ತೆ. ಆ ಎಲೆ ಹಣ್ಣಾದ್ರ ಮೇಲೆ ಉದುರಿ ಬಿದ್ದಾಗ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇರುತ್ತೆ. ಇದರಿಂದ ಹಣ್ಣೆಲೆ ಆಗಿ ಉದುರಿದ ಎಲೆನ ನಾವು ಗೊಬ್ಬರ ಮಾಡಿಕೊಂಡ್ರೂ ಕೂಡ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದೊಂದು ಕೂಡ ನೆನ್ಪಿಟ್ಕೊಂಡಿರಿ. ಈ ವಿಡಿಯೋದಲ್ಲಿ ತೋರಿಸಿದ ಎಲ್ಲ ಐಟಮ್ಸು ನಿಮ್ಮ ಹತ್ರ ಇದ್ದರೆ ಎಲ್ಲದೂ ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಯಾವುದಾದ್ರು ಒಂದೇ ಇದೆ ಅಂದರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ನಿಮಗೆ ಆಪ್ಷನ್ಸ್ ಹೇಳ್ತಿದ್ದೀನಿ, ಅಂದರೆ ಯಾವುದು ಯಾವ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾಯಿದ್ದೀನಿ. ಇದೆಲ್ಲದೂ ಬೇಕು ಅಂಥೇಳಿ ನೀವು ಗಡಿಬಿಡಿ ಮಾಡ್ಕೊಂಡು ಎಲ್ಲ ತಂದಿಟ್ಕೊಳ್ಳೋಕೆ ಹೋಗಬೇಡಿ. ಯಾವ್ದು ಸಿಕ್ಕುತ್ತೋ ಅದರಲ್ಲೇ ನಾವು ಅಚ್ಚುಕಟ್ಟಾಗಿ ಗಿಡಗಳನ್ನು ಬೆಳೆಸ್ಕೊಳ್ಳೋವಂಥ ಒಂದು ನಾಲೆಡ್ಜ್ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಆ ನಾಲೆಡ್ಜನ್ನು ನನ್ನ ಚಾನಲ್ ನಿಮಗೆ ಕೊಡ್ತಾ ಇರುತ್ತೆ ಯಾವಾಗಲೂ. ಅದಕ್ಕೆ ಹೇಳ್ತಾ ಇರ್ತೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಈ ಥರದ ಎಲ್ಲ ವೀಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ನೋಡಿ, ಎಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಅಂದರೆ ಕೋಕೋಪೀಟು, ಮಣ್ಣು ಮತ್ತು ಗೊಬ್ಬರ, ಇವು 3 ಮಿಕ್ಸ್ ಮಾಡಿದ್ದೀನಿ. ನಮ್ಮ ಹತ್ರ ಏನಾದ್ರು ಕೈಬೇವಿನ ಹಿಂಡಿ ಇದ್ದರೆ ಇದಕ್ಕೆ ಹಾಕ್ಕೊಬೋದು. ಕೈಬೇವಿನ ಹಿಂಡಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಕೂಡ ಮಣ್ಣಲ್ಲಿ ಏನಾದ್ರು ಬರುವಂಥ ಕಾಯಿಲೆಗಳನ್ನು, ಅಂದರೆ ವೈರಸ್ಸು, ಫಂಗಸ್ ಇಂಥದ್ದೇನಾದ್ರು ಇದ್ದರೆ ಅವಾಯ್ಡ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಇದು ಸ್ವಲ್ಪ ನೀವು ಕೈಬೇವಿನ ಹಿಂಡಿ ಕೂಡ ತರಿಸಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಸಾಫ್ ಫಂಗಿಸೈಡ್ ಕೂಡ ತರಿಸಿ ಇಟ್ಕೊಳ್ಳಿ. ನಾನು ಅದೆಲ್ಲ ಲಿಂಕ್ ಕೊಟ್ಟಿರ್ತೀನಿ ಶಾಪಲ್ಲಿ, ನೀವು ತರಿಸಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ಸಿಕ್ಕಿದರೆ ಅಲ್ಲಿಂದ ಕೂಡ ತರ್ಬೋದು. ಯಾಕಂತೇಳಿದ್ರೆ ಇದು ನಾನು ಕೊಡ್ತಾ ಇರೋದು ನಿಮಗೆ ಫ್ಲಿಪ್ಕಾರ್ಟು, ಮೈ ಮಿತ್ರ ಇಂಥದ್ರಲ್ಲೇ ಕೊಟ್ಟಿರ್ತೀನಿ ಲಿಂಕು. ಸೊ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾ ತರಿಸ್ಕೊಂಡಿದ್ದನ್ನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಷ್ಟೇ, ಓಕೆನಾ? ಅದು ತರಿಸ್ಕೊಳ್ಳಿ. ಈ ಥರ ರೆಡಿ ಮಾಡಿ ಇಟ್ಕೊಂಡು ಮಣ್ಣನ್ನು ನೀವು ಬಲ್ಕ್ ಅಮೌಂಟಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಅಂದರೆ ತುಂಬ ಪ್ರಮಾಣದಲ್ಲಿ ರೆಡಿ ಮಾಡಿ ಇಟ್ಕೊಂಡು ಚೀಲ ತುಂಬಿಸಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾಗುತ್ತೋ ಆವಾಗ ಬೀಜ ಹಾಕೋಕ್ಕೆ ಅನುಕೂಲವಾಗಿರುತ್ತೆ.
ಸ್ವಲ್ಪ ಮಣ್ಣು ತೊಗೊಳ್ಳೋದು, ಬೀಜ ಹಾಕೋದು. ಇಲ್ಲ ಅಂಥೇಳಿ ಇದನ್ನೇ ಹಾಕ್ಬಿಟ್ಟು ಗಿಡ ನೆಡೋಕ್ಕೂ ಆಗುತ್ತೆ. ಅಂದರೆ ಈಗ ನಾವು ಒಂದು ತಿಂಗಳು 15 ದಿವಸ ಆದ್ರ ಮೇಲೆ ಅದು ಇದಿರುತ್ತಲ್ಲ, ಸಣ್ಣ ಸಣ್ಣ ಗಿಡ ಹುಟ್ಟಿರುತ್ತಲ್ಲ, ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋಕೆ ಕೂಡ ಈ ಮಣ್ಣು ತುಂಬ ಅನುಕೂಲವಾಗಿರುತ್ತೆ. ಈ ಕೋಕೋಪೀಟನ್ನು ದೊಡ್ಡ ಗಿಡಕ್ಕೆ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ಒಂದು ಕ್ವಶನ್ಗೆ ನಮ್ಗೆ ಆಗ್ಲಿಂದ ಬರ್ತಾ ಇದ್ದಿರ್ಬೋದು. ಈ ಕೋಕೋಪೀಟನ್ನು ದೊಡ್ಡ ಗಿಡಕ್ಕೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಈ ಮಣ್ಣಲ್ಲಿ ಬೇರನ್ನು ಹಿಡಿದು ಇಟ್ಕೊಳ್ಳೋಂಥ ಒಂದು ಶಕ್ತಿ ಕೋಕೋಪೀಟಿಗಿರಲ್ಲ. ಅಂದರೆ ಸ್ವಲ್ಪ ಏನಂತ ಬಲಹೀನ ಇರುತ್ತೆ ಮಣ್ಣಲ್ಲಿ, ಅಂದರೆ ಬೇರನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿರಲ್ಲ. ಅದಕ್ಕೋಸ್ಕರ ಸಣ್ಣ ಗಿಡಕ್ಕೆ ತುಂಬ ಇದು ಅಂತ ಹೇಳ್ತೀವಿ. ಇನ್ನು ಏನಂತೇಳಿ ಒಂದು ಪ್ರಾಬ್ಲಮ್ಮು, ಕಂಟಿನ್ಯೂಸ್ ಮಳೆ ಬರ್ತಿರುತ್ತಲ್ಲ, ಅಂಥ ಟೈಮಲ್ಲಿ ಕೋಕೋಪೀಟ್ ಜಾಸ್ತಿ ಆದವಾಗ ನೀರಿನ ಹಿಡಿದಿಟ್ಕೊಂಡಿರೋದ್ರಿಂದ ಬಿಸಿಲು ಬಂದರೂ ಕೂಡ ಒಣಗೋದಿಲ್ಲ, ಬುಡದಲ್ಲಿ ನೀರು ನಿಂತ್ಕೊಂಡೇ ಇರುತ್ತೆ. ಆವಾಗ ಗಿಡ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ದೊಡ್ಡ ಗಿಡಕ್ಕೆ ಬಳಸೋಕೆ ಹೋಗಬೇಡಿ. ಸಣ್ಣ 1-2 ತಿಂಗಳ ಮಟ್ಟಿಗೆ ಈ ಸೊಪ್ಪು ತರಕಾರಿ ಇಂಥದಕ್ಕೆಲ್ಲ ಬಳಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಇದು ಫ್ರೆಂಡ್ಸ್ ಕೋಕೋಪೀಟ್ ಬಗ್ಗೆ ನನಗೆ ತಿಳಿದಿದ್ದಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ, ಏನು ಅಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.